ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ, ಇದು ತಲೆ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಬೇಗ ಕೂದಲು ಜಾಸ್ತಿ ಇಲ್ಲ ಅಲ್ಲ, ಬೇಗ ಡ್ರೈ ಆಗಿಬಿಡುತ್ತೆ. ಇದು ಮೋಸ್ಟ್ ಫೇಮಸ್ ವಿಶ್ ಕೇರ್ ಇದು ಸೆರಮ್. ಈ ಥರ ಸ್ಪ್ರೇ ಮಾಡಿಬಿಟ್ಟು ಅದು ಲೀವ್ ಇನ್ ಬಿಡ್ಬೋದು, ಏನಾಗಲ್ಲ, ಎಣ್ಣೆ ಗಿಣ್ಣೆ ಏನೂ ಅನ್ಸಲ್ಲ. ನಾನು ಸಿಕ್ಕಾಪಟ್ಟೆ ಹೇರ್ ಫಾಲು ಬಿಕಾಸ್ ಆಫ್ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಕಿನ್ ಪ್ರಾಬ್ಲಮ್ಮು, PCOS ಇಂದ ಸ್ಕಿನ್ ಪ್ರಾಬ್ಲಮ್ಮು, ಹೇರ್ ಫಾಲ್ ಪ್ರಾಬ್ಲಮ್ ಎಲ್ಲ ಇದೆ. ಇದು ಯಾರಿಗೆ ಚೆನ್ನಾಗಿದೆಯಲ್ಲ ಹೇರ್ ಅವರಿಗೆಲ್ಲ ಅಲ್ಲ ಇದು. ಯಾರು ಪಾಪ ಸ್ವಲ್ಪ ಕಷ್ಟದಿಂದ ಇದ್ದಾರೆ. ಟೂ ಮೆನಿ ವಿಡಿಯೋಸ್ ನೋಡಿ ಇದಾಗಿಲ್ಲ ಅಂದ್ರೆ ಟೂ ಮಚ್ ಇದ್ರೆ ನೀವು ಡಾಕ್ಟರ್ ಹತ್ರನೇ ಹೋಗ್ಬೇಕು. ನಂತರ ಸ್ವಲ್ಪ ಮನೆಯಲ್ಲೇ ಎಫರ್ಟ್ ಹಾಕಿ DIY ಮಾಡಿ ಮಾಡೋದಿದ್ರೆ ನೀವು ಈ ಚಾಲೆಂಜ್‌ನ ಅಕ್ಸೆಪ್ಟ್ ಮಾಡಿ ನೋಡಿ. 21 ಡೇಸ್ ಕನ್ಸಿಸ್ಟೆನ್ಸಿ ಹೆಂಗಾಗುತ್ತಂತ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತಾರಲ್ವಾ? ನೋಡೋಣ ಹೇಗಾಗುತ್ತಂತ. ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಸೆಕೆಂಡ್ ಡೇಸ್‌ಗೆ ಎಲ್ಲಿ ಬಿಟ್ಬಿಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಸೊ ಇದು ಅದು ಫಸ್ಟ್ ಒನ್ ಲಿವ್ ಇನ್ ಕಂಡೀಷನರ್ ಸಾರಿ ಲಿವ್ ಇನ್ ಅದು ಸೆರಮ್ ಹಾಕ್ಬಿಟ್ಟು ಇನ್ವರ್ಷನ್ ಮೆಥಡಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಕರೆಕ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಇದು ನಾನು ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಹಾಕ್ತಿದ್ದೀನಿ. ಇಲ್ಲಾಂದ್ರೆ ಇದನ್ನೆಲ್ಲ ಯೂಸ್ ಮಾಡಲ್ಲ. ಇದು ಬೇಕಂತಾನೂ ಇಲ್ಲ. ಕರ್ಲಿ ಹೇರ್ ಚೆನ್ನಾಗಿ ಬರುತ್ತಾ ಅಂತ ನೋಡೋಣ ಅಂತ ಹಾಕ್ದೆ. ಆಕ್ಚುಲಿ ಹಿಂಗೆ ಬಿಟ್ರೇನೆ ಚೆನ್ನಾಗಿ ಬರುತ್ತೆ. ನಾನೇನ್ ಮಾಡಿದ್ದೀನಿ, ಹೇರ್ ಕೋಂಬ್ ಕೂಡ ಮಾಡಿದ್ದೀನಿ. ರೂಟಿಗೆ ತಾಗಿಸ್ಬೇಡಿ. ಈ ತರ ಯಾವ್ದು ಕೆಮಿಕಲ್ ರೂಟಿಗೆ ತಾಗಿಸ್ಬೇಡಿ. ನಿಮ್ಗದು ಅನ್ಸ್ಬೋದು ನಾನು ರೂಟಿಗೆ ತಾಗಿಸ್ತಿಲ್ಲ. ಜಸ್ಟ್ ಮೇಲ್ಗಡೆಯಿಂದ ಹಿಂಗೆ ಸವರ್ತಿದ್ದೀನಿ ಅಷ್ಟೇ. ಆ ಆಮೇಲೆ ನಾನು ಕೋಂಬ್ ಮಾಡ್ಕೊತಿದ್ದೀನಿ. ತುಂಬಾ ಕರ್ಲಿ ಹೇರ್ ಇದ್ರೆ ಅದು ಕೋಂಬ್ ಮಾಡಿದ್ರೆ ಅಷ್ಟೊಂದು ವರ್ಕೌಟ್ ಆಗಲ್ಲ. ಅದು ಆಮೇಲೆ ಡ್ರೈ ಔಟ್ ಆಗೋಗ್ಬಿಡುತ್ತೆ ಆಕ್ಚುಲಿ. ಆ ಅದು ಕರ್ಲಿ ಕರ್ಲ್ ಮೆಥಡ್ ಮಾಡ್ತಾರಲ್ಲ ಅವರೆಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಮಾತ್ರ. ಜಸ್ಟ್ ವಿಡಿಯೋಗಷ್ಟೇ ಇದು. ಅದು ಮಾಡ್ತಾರೆ. ಅದೆಲ್ಲ ಡೈಲಿ ನಿಮ್ಗೆ ಅದು ಹಂಗೆ ಇಟ್ರೆ ಒಂದಿನ ಇರುತ್ತಷ್ಟೇ. ಸೊ ನಾನು ಆಕ್ಚುಲಿ ಬಂದ್ ಹಾಕ್ಬಿಡ್ತೀನಿ. ನನಗದು ಈಸಿ ಪೀಸಿ. ಆಹ್, ತುಂಬಾ ಕಿರಿಕಿರಿ ಎಲ್ಲ ಇರಲ್ಲ. ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿಲ್ಲ ನಾನು. ಹಿಂಗೆ ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತಾರೆ. ನೋಡೋಣ. ಇನ್ನು ವಿ ಹ್ಯಾವ್ ಇನಫ್ ಟೈಮ್ ಅಲ್ವಾ? ಇದು ಸೆಕೆಂಡ್ ಡೇ ಅಷ್ಟೇ. ಎಲ್ಲಾನು ನಾನು ನೀವು ಬೇಕಂದ್ರೆ 21 ಡೇಸ್ ನೋಡಿ ಆಮೇಲೆ ಟ್ರೈ ಮಾಡಿ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ. ಆಮೇಲೆ ವಿಶ್ ಕೇರ್ ಸೀರಮ್ ನಾನು 4 ಬಾಟಲ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಅದು ನಾನು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ಏನೋ ವರ್ಕೌಟ್ ಆಗ್ಬೋದಿತ್ತೇನೋ. ಇವಾಗ ಇದು 4ನೇ ಬಾಟಲು ಖಾಲಿಯಾಗಿದೆ. ಐ ಹ್ಯಾವ್ ಟು ಗೆಟ್ 1 ಮೋರ್. ಆಹ್, ಡೈಲಿ ಅಪ್ಲೈ ಮಾಡ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ನಾನು ನಿಮ್ಗೆ ಹೇಗಾಗುತ್ತೆ ಅಂತ ನೋಡೋಣ ಸರಿನಾ? ಸೊ ಇವಾಗ ಡ್ರೈ ಆಗಿದೆ. ಅಲ್ಲೇ ಟಕ್ ಅಂತ ಬನ್ ಹಾಕೊಂಡ್ಬಿಡ್ತೀನಿ ನಾನು. ಆಮೇಲೆ ನನಗೆ ಫ್ರಂಟಲ್ಲಿ ವೈಟ್ ಹೇರ್ ಇದೆ. ನಾನು ಕಲರಿಂಗ್ ಮಾಡಿದ್ರೆ ವೈಟ್ ಜಾಸ್ತಿ ಆಗುತ್ತಂತಾರೆ. ಆಮೇಲೆ ಕೆಮಿಕಲ್ ನಮ್ಮ ಅಮ್ಮಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತು ಅದು ಯೂಸ್ ಮಾಡಿ. ಅದಕ್ಕೆ ಹಿಂಗೆ ಮಸ್ಕರಾಗೆ ಸೆರಮ್ ಹಾಕಿ ಯೂಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್